ನ್ಯೂಸ್ ಬ್ಲಾಸ್ಟ್ಗೆ ಸ್ವಾಗತ. ನಾನು ಲಕ್ಷ್ಮಿ ಮೈಸೂರು. ಡಿಕೆ ಸರ್ಕಾರಕ್ಕೆ 1 ತಿಂಗಳು ಆದರೂ ಕೂಡ ರಚನೆಯಾಗಿಲ್ಲ ಫುಲ್ ಕ್ಯಾಬಿನೆಟ್. ನಾಡಿದ್ದು ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ದೌಡಾಯಿಸಲಿದ್ದಾರೆ. ಜುಲೈ 5ಕ್ಕೆ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಲಿದ್ದಾರೆ. ಡಿಕೆ ಶಿವಕುಮಾರ್ ಸರ್ಕಾರಕ್ಕೆ 1 ತಿಂಗಳಾಗಿದೆ, ಆದರೂ ಕೂಡ ಫುಲ್ ಕ್ಯಾಬಿನೆಟ್ ರಚನೆಯಾಗಿಲ್ಲ. 1 ತಿಂಗಳಾಯ್ತಾ ಬಂತು, ಆದರೂ ಕೂಡ ಫುಲ್ ಕ್ಯಾಬಿನೆಟ್ ರಚನೆಯಾಗಿಲ್ಲ. ನಾಡಿದ್ದು ದೆಹಲಿಗೆ ದೌಡಾಯಿಸಲಿದ್ದಾರೆ ಸಿಎಂ ಡಿಕೆ ಹಾಗೂ ಸಿದ್ದರಾಮಯ್ಯನವರು. ಜುಲೈ 5ಕ್ಕೆ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಲಿದ್ದಾರೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್. ಸಚಿವ ಸಂಪುಟ ವಿಸ್ತರಣೆಯ ಕುರಿತು ಹೈಕಮಾಂಡ್ ಜೊತೆ ಮಹತ್ವದ ಚರ್ಚೆ ಮಾಡಲಿದ್ದಾರೆ. ಜುಲೈ 5ಕ್ಕೆ ವಿದೇಶಿ ಪ್ರವಾಸವನ್ನು ಮುಗಿಸಿ ಬರಲಿರುವಂತಹ ರಾಹುಲ್ ಗಾಂಧಿ ಜುಲೈ 10ರಿಂದ 12ರ ಒಳಗೆ ಸಂಪುಟ ವಿಸ್ತರಣೆ ಬಹುತೇಕ ಪಕ್ಕ. ಈಗಾಗಲೇ ಡಿಕೆ ಶಿವಕುಮಾರ್ ಸಂಪುಟವನ್ನ ಸೇರಿದ್ದಾರೆ 13 ಸಚಿವರು. ಲಕ್ಷ್ಮಣ್ ಸವದಿ, ಸಲೀಂ ಅಹಮದ್, ರಘುಮೂರ್ತಿಗೆ ಬಂಪರ್ ಲಾಟರಿ. ಇನ್ನೆರಡು ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆ ಬಹುತೇಕ ಫಿಕ್ಸ್ ಆಗಲಿದೆ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಜಿಲ್ಲೆವಾರು ಸಚಿವರ ಸಂಭಾವ್ಯ ಪಟ್ಟಿ ಇರುವಂಥದ್ದು. 1 ತಿಂಗಳಾಯಿತು ಡಿಕೆ ಶಿವಕುಮಾರ್ ಅವರ ಸರ್ಕಾರ ರಚನೆಯಾಗಿ, ಆದರೂ ಕೂಡ ಫುಲ್ ಕ್ಯಾಬಿನೆಟ್ ರಚನೆಯಾಗಿಲ್ಲ. ಹಾಗಾಗಿ ನಾಡಿದ್ದು ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯನವರು ತೆರಳಲಿದ್ದಾರೆ. ಜುಲೈ 5ಕ್ಕೆ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಲಿದ್ದಾರೆ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್. ಸಚಿವ ಸಂಪುಟ ವಿಸ್ತರಣೆಯ ಕುರಿತು ಹೈಕಮಾಂಡ್ ಜೊತೆ ಮಹತ್ವದ ಚರ್ಚೆಯನ್ನ ಮಾಡಲಿದ್ದಾರೆ. ಜುಲೈ 5ಕ್ಕೆ ವಿದೇಶಿ ಪ್ರವಾಸವನ್ನು ಮುಗಿಸಿ ಬರಲಿರುವಂತಹ ರಾಹುಲ್ ಗಾಂಧಿ ಜುಲೈ 12ರಿಂದ 13ರವರೆಗೆ ಸಂಪುಟ ವಿಸ್ತರಣೆ ಮಾಡೋದು ಬಹುತೇಕ ಪಕ್ಕಾ ಆಗಿದೆ. ಈಗಾಗಲೇ ಡಿಕೆ ಶಿವಕುಮಾರ್ ಸಂಪುಟವನ್ನು ಸೇರಿದ್ದಾರೆ 13 ಸಚಿವರು. ಲಕ್ಷ್ಮಣ್ ಸವದಿ, ಸಲೀಂ ಅಹಮದ್ ಸೇರಿ 13 ಸಚಿವರ ಪಟ್ಟಿ ರೆಡಿಯಾಗಿದೆ. ಇನ್ನು ಜಿಲ್ಲಾವಾರು ಸಂಭವ್ಯ ಸಚಿವರನ್ನ ನೋಡೋದಾದ್ರೆ ಶಿವಲಿಂಗೇಗೌಡ ಹಾಸನ, ಲಕ್ಷ್ಮಣ್ ಸವದಿ ಬೆಳಗಾವಿ, ಪ್ರಸಾದ್ ಅಬ್ಬಯ್ಯ ಮತ್ತು ಅಪ್ಪಾಜಿ ನಾಡಗೌಡ, ಯಶವಂತರಾಯ ಪಾಟೀಲ್ ಹಾಗೂ ಸಲೀಂ ಅಹಮದ್ ಕಲ್ಯಾಣ ಕರ್ನಾಟಕ. ಮಂಕಳ ವೈದ್ಯ, ಆರ್.ವಿ. ದೇಶಪಾಂಡೆ, ನಾಗೇಂದ್ರ, ಬಸವರಾಜ ರಾಯರೆಡ್ಡಿ, ರುದ್ರಪ್ಪ ಲಮಾಣಿ, ರಘುಮೂರ್ತಿ, ಎಸ್ ಮಲ್ಲಿಕಾರ್ಜುನ ಹಾಗೂ ಶ್ರೀನಿವಾಸ್, ತೆರಿಕೆರೆ ಶ್ರೀನಿವಾಸ್ ಹಾಗೂ ಗೋಪಾಲಕೃಷ್ಣ, ಲೇಔಟ್ ಕೃಷ್ಣಪ್ಪ, ಜಮೀರ್ ಅಹಮದ್, ರಿಜ್ವಾನ್ ಅರ್ಷದ್, ಶರತ್ ಬಚ್ಚೇಗೌಡ, ಸುಬ್ಬರೆಡ್ಡಿ, ಪುಟ್ಟರಂಗ ಶೆಟ್ಟಿ, ಎನ್ ಚಲುವರಾಯಸ್ವಾಮಿ, ನರೇಂದ್ರ ಸ್ವಾಮಿ, ಈ ರೀತಿ ಒಂದಷ್ಟು ಜನದ ಹೆಸರಿರುವಂಥದ್ದು. ಜಿಲ್ಲಾವಾರು ಸಂಭವ್ಯರ ಒಂದು ಸಚಿವರ ಪಟ್ಟಿಯಲ್ಲಿರುವಂಥದ್ದು ಶಿವಲಿಂಗೇಗೌಡ, ಲಕ್ಷ್ಮಣ್ ಸವದಿ, ಪ್ರಸಾದ್ ಅಬ್ಬಯ್ಯ, ಅಪ್ಪಾಜಿ ನಾಡಗೌಡ, ಯಶವಂತರಾಯ ಪಾಟೀಲ್, ಸಲೀಂ ಅಹಮದ್, ಮಂಕಾಳ ವೈದ್ಯ, ಆರ್.ವಿ. ದೇಶಪಾಂಡೆ, ನಾಗೇಂದ್ರ, ಬಸವರಾಜ ರಾಯರೆಡ್ಡಿ, ರುದ್ರಪ್ಪ ಲಮಾಣಿ, ರಘುಮೂರ್ತಿ, ಎಸ್ ಮಲ್ಲಿಕಾರ್ಜುನ್, ಶ್ರೀನಿವಾಸ್, ತರೀಕೆರೆ ಶ್ರೀನಿವಾಸ್, ಬೇಳೂರು ಗೋಪಾಲಕೃಷ್ಣ, ಲೇಔಟ್ ಕೃಷ್ಣಪ್ಪ, ಜಮೀರ್ ಅಹಮದ್, ರಿಜ್ವಾನ್ ಅರ್ಷದ್, ಶರತ್ ಬಚ್ಚೇಗೌಡ, ಸುಬ್ಬರೆಡ್ಡಿ, ಪುಟ್ಟರಂಗ ಶೆಟ್ಟಿ, ಚಲುವರಾಯಸ್ವಾಮಿ, ನರೇಂದ್ರ ಸ್ವಾಮಿ, ಇಷ್ಟು ಜನದ ಹೆಸರಿರುವಂಥದ್ದು. ಅಂದರೆ ಡಿ ಕೆ ಶಿವಕುಮಾರ್ ಸರ್ಕಾರ ರಚನೆಯಾಗಿ ಈಗ 1 ತಿಂಗಳಾಯಿತು, ಆದರೆ ಇನ್ನೂ ಕೂಡ ಫುಲ್ ಕ್ಯಾಬಿನೆಟ್ ರಚನೆ ಆಗಿಲ್ಲ. ಹಾಗಾಗಿ ಈಗ ಸಚಿವ ಸಂಪುಟ ಪುನರ್ರಚನೆಯ ವಿಚಾರ ಸಾಕಷ್ಟು ಚರ್ಚೆಯನ್ನು ಹುಟ್ಟು ಹಾಕಿರುವಂಥದ್ದು. ಸಾಕಷ್ಟು ಜನ ಲಾಬಿಯನ್ನು ಮಾಡ್ತಾ ಇದ್ರು. ಇದೀಗ ಜುಲೈ 10ರಿಂದ 12ರ ಒಳಗೆ ಸಂಪುಟ ವಿಸ್ತರಣೆ ಮಾಡೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಜುಲೈ 5ಕ್ಕೆ ವಿದೇಶಿ ಪ್ರವಾಸವನ್ನು ಮುಗಿಸಿ ರಾಹುಲ್ ಗಾಂಧಿ ದೇಶಕ್ಕೆ ಮರಳುತ್ತಾರೆ. ಜುಲೈ 5ರಂದು ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡ್ತಾರೆ. ಸಚಿವ ಸಂಪುಟ ವಿಸ್ತರಣೆಯ ಕುರಿತು ರಾಹುಲ್ ಗಾಂಧಿಯ ಜೊತೆ ಚರ್ಚೆಯನ್ನು ಮಾಡಲಿದ್ದಾರೆ. ನಂತರ ಸಚಿವ ಸಂಪುಟ ರಚನೆಯಾಗೋದು ಬಹುತೇಕ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಅಂದರೆ ಜುಲೈ 10ರಿಂದ 12ರೊಳಗಡೆ ಬಹುತೇಕ ಸಂಪುಟ ರಚನೆ ಆಗುತ್ತೆ. ಸಚಿವ ಸಂಪುಟ ವಿಸ್ತರಣೆಯ ಕುರಿತು ಹೈಕಮಾಂಡ್ ಜೊತೆ ಚರ್ಚೆಯನ್ನು ಮಾಡಲಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಸಚಿವ ಸಂಪುಟ ವಿಸ್ತರಣೆ ಬಹುತೇಕ ಫಿಕ್ಸ್ ಆಗುತ್ತೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಸಂಪುಟವನ್ನು ಸೇರಿದ್ದಾರೆ 13 ಸಚಿವರು. ಲಕ್ಷ್ಮಣ್ ಸವದಿ, ಸಲೀಂ ಅಹಮದ್, ರಘುಮೂರ್ತಿಗೆ ಬಂಪರ್ ಲಾಟರಿ ಹೊಡೆದಿರುವಂಥದ್ದು. 13 ಜನ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಸೇರ್ಪಡೆಯಾಗಿದ್ದಾರೆ.
20 ಸಚಿವ ಸ್ಥಾನ ಇರುವಂಥದ್ದು. ಆದರೆ ಆಕಾಂಕ್ಷಿಗಳು 80 ಜನ ಇದ್ದರು. ಸಾಕಷ್ಟು ಲಾಬಿ ನಡೆಸ್ತಾ ಇದ್ರು, ಪ್ರತಿಭಟನೆಗಳು, ಬೆಂಬಲಿಗರು ಪ್ರತಿಭಟನೆಗಳನ್ನು ಮಾಡಿದರು. ಇದ್ಯಾವುದಕ್ಕೂ ಕೂಡ ಹೈಕಮಾಂಡ್ ಡೋಂಟ್ ಕೇರ್ ಮಾಡಲಿಲ್ಲ. ಈಗ ಒಂದು ಪಟ್ಟಿ ರೆಡಿ ಇದೆ, 13 ಜನ ಆಲ್ರೆಡಿ ಸೇರ್ಪಡೆ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ.